ಎಲ್ಲರೂ ಕೇಳ್ತಾರೆ, ಹೋಮಿಯೋಪತಿ ಅಂದರೆ ಏನು? ಇದಕ್ಕೆ ಬರೀ ಅದು ಹಳೆ ಕಾಯಿಲೆಗೆ ಮಾತ್ರ ಅಂತೆ, ಜ್ವರ ಕೆಮ್ಮು ನೆಗಡಿಗೆ ಹೋಮಿಯೋಪತಿ ಔಷಧಿ ಹಿಡಿಯಲ್ವಂತೆ, ಮತ್ತು ಎಲ್ಲೂ ವಾಸಿ ಆಗದೆ ಇರೋದು ಹೋಮಿಯೋಪತಿ ವಾಸಿ ಆಗುತ್ತಂತೆ, ಮತ್ತು ಹೋಮಿಯೋಪತಿಯಲ್ಲಿ ಸ್ಟಿರಾಯ್ಡ್ ಕೊಡ್ತಾರಂತೆ, ನಿಜನಾ? ಈ ಥರ ತುಂಬ ಪ್ರಶ್ನೆ ಕೇಳಿರ್ತೀರಲ್ವ ನೀವು. ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಅಂದರೆ ಏನು, ಇದು ಹೇಗೆ ಶುರು ಆಯಿತು, ಇದರಲ್ಲಿ ಯಾವ ರೀತಿ ರೋಗಿನ ನೋಡ್ತಾರೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯನ್ನು ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹನಿಮನ್ ಅಂತ, ಇವನು ಒಬ್ಬ ಮೂಲತಃ ಜರ್ಮನ್ ಅಲೋಪತಿ ವೈದ್ಯ. ಇವನು 1790ನೇ ಇಸ್ವಿನಲ್ಲಿ ಇದನ್ನು ಕಂಡುಹಿಡಿತಾನೆ. ಅವನಿಗೆ ಮಾಮೂಲಿ ವೈದ್ಯಕೀಯ ಪದ್ಧತಿಯಿಂದ ಭ್ರಮನಿರಸನ ಆಗಿರುತ್ತೆ, ಏನು ಯಾವುದರಲ್ಲೂ ಕಡಿಮೆ ಆಗ್ತಿಲ್ವಲ್ಲ, ಬೇರೆ ಏನಾದ್ರು ಮಾಡಬೇಕಲ್ಲ ಅಂತ ಅವನು ಓದ್ಬೇಕಾದ್ರೆ ಅವನಿಗೆ ಒಂದು ಗ್ರಂಥದಲ್ಲಿ ಸಿಗುತ್ತೆ, ಈ ಸಿಂಕೋನಾ ಕ್ಯೂರ್ಸ್ ಮಲೇರಿಯಾ ಅಂತ. ಯಾಕೆಂದರೆ ಮಲೇರಿಯಾನಲ್ಲಿ ಸಿಂಕೋನಾ ಅನ್ನೋ ಔಷಧಿನ ಉಪಯೋಗಿಸ್ತಾ ಇರ್ತಾರೆ. ಈ ಸಿಂಕೋನಾ ಅನ್ನೋ ಮರದ ತೊಗಟೆ ಇದೆಯಲ್ಲ, ಇದರಿಂದ ತೇದ ಬಂದ ರಸ ಆರೋಗ್ಯವಂತ ಮನುಷ್ಯ ಸೇವಿಸಿದಾಗ ಅವನಿಗೆ ಚಳಿ ಜ್ವರ ಎಲ್ಲ ಬರುತ್ತೆ. ಅದೇ ರೀತಿ ಮಲೇರಿಯಾದಿಂದ ಅನುಭವಿಸ್ತಾ ಇರೋ ಸಫರ್ ಮಾಡ್ತಾ ಇರೋ ವ್ಯಕ್ತಿಗೆ ಈ ಸಿಂಕೋನಾ ತೊಗಟೆಯಿಂದ ಮಾಡಿರೋ ರಸವನ್ನು ಕೊಟ್ಟಾಗ ಅವನಿಗೆ ವಾಸಿ ಆಗ್ತಾ ಇದೆ ಅಂತ ಒಂದು ಗ್ರಂಥದಲ್ಲಿ ಓದ್ತಾನೆ. ಅರೆ ಇದೇಗೆ ಸಾಧ್ಯ ಅಂತ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ವಿಷಯ ಗೊತ್ತಾಗತ್ತೆ, ಯಾವ ವ್ಯಕ್ತಿ ಒಂದು ವಸ್ತುವನ್ನು ಸೇವಿಸಿದಾಗ ಚಿಹ್ನೆಗಳನ್ನು ಹೊರಹೊಮ್ಮೋ ಸಾಮರ್ಥ್ಯ ಹೊಂದಿದೆಯೋ ಅದೇ ವಸ್ತುವನ್ನು ಶುದ್ಧೀಕರಣ ಮಾಡಿ, ಅಂದರೆ ಪ್ಯೂರಿಫೈ ಮಾಡಿ, ಬೇರೆ ಬೇರೆ ಪ್ರೋಸೆಸ್ ಮಾಡಿ ಇದೇ ರೀತಿ ಚಿಹ್ನೆಗಳಿಂದ ಬಳಲ್ತಾ ಇರೋ ಅನಾರೋಗ್ಯ ಪೀಡಿತ ವ್ಯಕ್ತಿ ಕೊಟ್ಟಾಗ ಆ ರೋಗ ವಾಸಿ ಆಗುತ್ತೆ ಅಂತ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ನೀರು ಬರುತ್ತೆ, ಕಣ್ಣು ಉರಿ ಆಗುತ್ತೆ. ನೀವು ನೆಗಡಿ ಆದಾಗ ಏನಾಗುತ್ತೆ, ಮೂಗಲ್ಲಿ ನೀರು ಬರ್ತಾ ಇರುತ್ತೆ, ಕಣ್ಣಲ್ಲಿ ಉಚ್ಕೊತಾ ಇರ್ತೀರ, ಉರಿ ಆಗ್ತಾ ಇರುತ್ತೆ. ಆ ರೀತಿ ಚಿಹ್ನೆಗಳಿರೋ ಅಂದರೆ ಸಿಂಪ್ಟಮ್ಸ್ ಇರೋ ವ್ಯಕ್ತಿಗೆ ಈರುಳ್ಳಿಯಿಂದ ಮಾಡಿರೋ ಹೋಮಿಯೋಪತಿ ಔಷಧಿ ಕೊಟ್ಟಾಗ ಅವನಿಗೆ ನೆಗಡಿ ವಾಸಿ ಆಗುತ್ತೆ. ಅಂದರೆ ಆಲಿಯಂ ಸೀಪ ಅಂತ ಒಂದು ಔಷಧಿ ಇದೆ. ಈ ರೀತಿ ಪ್ರತಿಯೊಂದು ಕಾಯಿಲೆಗೂ ಒಬ್ಬ ಆರೋಗ್ಯವಂತ ಮನುಷ್ಯನ ಮೇಲೆ ಔಷಧಿ ಕೊಟ್ಟು ಪ್ರಯೋಗ ಮಾಡಿ ನೋಡಿ ಅವನಲ್ಲಿ ಏನು ಚಿಹ್ನೆ ಬಂದಿರುತ್ತೋ ಅದನ್ನು ಅಧ್ಯಯನ ಮಾಡಿ ಆಮೇಲೆ ಅನಾರೋಗ್ಯ ವ್ಯಕ್ತಿಗೆ ಅದನ್ನು ಮ್ಯಾಚ್ ಮಾಡ್ತೀವಿ. ಹೀಗೆ ಮ್ಯಾಚಿಂಗ್ ಆದಮೇಲೆ ಹೋಮಿಯೋಪತಿ ಔಷಧಿನ ಕೊಡ್ತೀವಿ. ಇದು ಹೋಮಿಯೋಪತಿಯ ಮೂಲ ಸಿದ್ಧಾಂತ. ಯಾರಿಗೆ ಹೋಮಿಯೋಪತಿ ಸೂಟ್ ಆಗುತ್ತೆ? ಆಗ ತಾನೇ ಹುಟ್ಟಿದ ಮಗುವಿಂದ ಹಿಡಿದು ಏನಾದರೂ ತೊಂದರೆ ಇದ್ದರೆ, ಕಾಯಿಲೆ ಇದ್ದರೆ 100 ವರ್ಷ ಆಗಿರೋ ವಯೋವೃದ್ಧರವರೆಗೂ ಹೋಮಿಯೋಪತಿ ಔಷಧಿಯನ್ನು ಸೇವಿಸ್ಬೋದು. ಇದಕ್ಕೆ ಯಾವುದೇ ರೀತಿಯ ವಯಸ್ಸಿನ ನಿರ್ಬಂಧ ಇಲ್ಲ. ಮತ್ತು ಕೆಲವ್ರು ಕೇಳ್ತಾರೆ, ಮುಟ್ಟಿನ ಸಮಯದಲ್ಲಿ ಹೋಮಿಯೋಪತಿ ಔಷಧಿ ತೊಗೋಬೋದಾ, ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೋಬೋದಾ, ಗರ್ಭಾವಸ್ಥೆಯಲ್ಲಿ ತೊಗೋಬೋದಾ ಅಂತ. ಖಂಡಿತ ತೊಗೋಬೋದು. ಆದರೆ ಹೋಮಿಯೋಪತಿ ಔಷಧಿಗೆ ಒಂದು ಮಿತಿ ಇದೆ. ಹೋಮಿಯೋಪತಿ ಯಾವಾಗಲೂ ನ್ಯಾಚುರಲ್ ಡಿಸೀಸಸ್ ಅಂದರೆ ಸ್ವಾಭಾವಿಕವಾಗಿ ಬರೋ ಕಾಯಿಲೆಗಳನ್ನ ಮಾತ್ರ ವಾಸಿ ಮಾಡುತ್ತೆ. ಅಸ್ವಾಭಾವಿಕ ಅಂದರೆ ಇವಾಗ ಆಕ್ಸಿಡೆಂಟ್ ಆಗಿರುತ್ತೆ, ಕೈಕಾಲು ಮುರಿದಿರುತ್ತೆ, ಹೋಮಿಯೋಪತಿ ಅಷ್ಟು ಎಫೆಕ್ಟಿವ್ ಇಲ್ಲ. ನೋವು ಕೊಡ್ಬೋದು ಅಷ್ಟೇ ಹೊರತು ಮೂಳೆ ಮುರಿತಕ್ಕೆ ನೀವು ಆಪ್ರೇಷನ್ನೇ ಮಾಡಿಸ್ಬೇಕು. ಮತ್ತು ಯಾರು ವಿಷ ತೊಗೊಂಡಿರ್ತಾರೆ, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರ್ತಾರೆ, ಅವಾಗಲೂ ಹೋಮಿಯೋಪತಿ ಔಷಧಿ ಕೆಲಸ ಮಾಡಲ್ಲ. ಬೇರೆ ಪದ್ಧತಿಗಳು ಇದರಲ್ಲಿ ಉತ್ತಮ. ಹಾಗೆಯೇ ತುಂಬ ಕಾಯಿಲೆ ಉಲ್ಪಣಗೊಂಡಿದ್ದಾಗ, ಅಂದರೆ ರೋಗಿ ಏನೂ ಹೇಳದೇ ಇರೋ ಸ್ಥಿತಿಲಿದ್ದಾಗ, ತುಂಬ ಅನ್ಕಾನ್ಷಿಯಸ್ನಲ್ಲಿದ್ದಾಗ, ನಮಗೆ ಏನು ಯಾಕೆ ಬಂತು ಅಂತ ಕಾಯಿಲೆ ಗೊತ್ತಾಗದೇ ಇದ್ದಾಗ ಹೋಮಿಯೋಪತಿ ಔಷಧಿ ಕೊಡೋದು ಕಷ್ಟ. ಮಕ್ಕಳಲ್ಲಿ ಹೋಮಿಯೋಪತಿ ಔಷಧಿ ತುಂಬ ಚೆನ್ನಾಗಿ ವಾಸಿ ಮಾಡುತ್ತೆ. ಅದೇ ಥರ ಅಲ್ಪಕಾಲೀನ ಕಾಯಿಲೆಗಳಿದೆಯಲ್ಲ, ಜ್ವರ ಕೆಮ್ಮು ನೆಗಡಿ ವಾಂತಿ ಭೇದಿ ಒಂದೇ ಗಂಟೆಯಲ್ಲಿ ಕಡಿಮೆ ಆಗುತ್ತೆ. ಎಲ್ಲರೂ ಹೇಳೋ ಹಾಗೆ ದಿನಗಟ್ಟಲೆ ತಿಂಗಳುಗಟ್ಟಲೆ ಎಲ್ಲ ಆಗಲ್ಲ. ಅಲ್ಪಾವಧಿ ಕಾಯಿಲೆಗಳಲ್ಲಿ ತುಂಬ ಬೇಗ ಫಾಸ್ಟಾಗಿ ಗಂಟೆಗಳಲ್ಲಿ ಹೋಮಿಯೋಪತಿ ಔಷಧಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನು ದೀರ್ಘಾವಧಿ ಕಾಯಿಲೆಗಳಲ್ಲಿ ಅಂದರೆ ನಿಮಗೆ ಜಾಯಿಂಟ್ಸ್ ಪೇನ್ ಇರುತ್ತೆ, ಸುಮಾರು ಒಂದು 10 ವರ್ಷದಿಂದ, ಆಸ್ತಮಾ ಇರುತ್ತೆ, ಚರ್ಮದ ಕಾಯಿಲೆಗಳಿರುತ್ತೆ. ಇದಕ್ಕೆಲ್ಲ ಇದು ಹೇಗೆ ಅಂದರೆ ಹೋಮಿಯೋಪತಿ ಔಷಧಿನಲ್ಲಿ ನೇರವಾಗಿ ನಾವು ಕಾಯಿಲೆ ಜೊತೆ ಹೊಡೆದಾಡಲ್ಲ. ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿ ದೇಹನೇ ಕಾಯಿಲೆ ವಾಸಿ ಮಾಡ್ಕೊಳ್ಳೋ ಥರ ಮಾಡ್ತೀವಿ. ಇದು ಹೋಮಿಯೋಪತಿಯ ವೈಶಿಷ್ಟ್ಯತೆ.
ಹಾಗಾಗಿ ಅದಕ್ಕೆ ಸ್ವಲ್ಪ ದೀರ್ಘಾವಧಿ ಕಾಯಿಲೆಗಳಲ್ಲಿ ಕ್ರಾನಿಕ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಉದಾಹರಣೆಗೆ ನಿಮಗೆ 1 ವರ್ಷದಿಂದ ಕಾಯಿಲೆ ಇದ್ದರೆ ಕನಿಷ್ಠ ಪಕ್ಷ 1 ತಿಂಗಳು ಬೇಕು. ಅದೇ 10 ವರ್ಷದಿಂದ ಇದ್ದರೆ ಕನಿಷ್ಠ ಪಕ್ಷ ಪೂರ್ತಿ ವಾಸಿಯಾಗಿ 1 ವರ್ಷ ಬೇಕು. 1 ತಿಂಗಳಿಂದ ಇದ್ದರೆ 1 ವಾರ ಸಾಕು. ಅದೇ 1 ವಾರ ಇದ್ದರೆ 1 ದಿನ ಸಾಕು. ಅದೇ 1 ದಿನದಿಂದ ನಿಮಗೆ ಜ್ವರ ಕೆಮ್ಮು ನೆಗಡಿ ಎಲ್ಲ ಬಂದಿದ್ರೆ 1 ಗಂಟೆ ಸಾಕು. ಇದು ಹೋಮಿಯೋಪತಿ ಔಷಧಿಯ ವಿಶೇಷತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.